ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವಾಗ ಟೈಮ್ ಬಂದು ಒಂದು ಸಾಯಂಕಾಲ 4 ಗಂಟೆ ಆಯಿತು. ಸ್ವೀಟಿ ಜೊತೆಲಿ ಅಕ್ಷಯ್ ಆಟ ಆಡ್ತಾ ಇದ್ದಾನೆ. ಹಾಗೆಯೇ ಮಳೆ ಬರುತ್ತೆ ಇರ್ಬೋದು, ತುಂಬ ಗಾಳಿ, ಹೊರಗಡೆ ಇರಲಿಕ್ಕಾಗಲ್ಲ, ಅಷ್ಟು ಗಾಳಿ ಬಂದಿದೆ. ತುಂಬ ಮೋಡ ಕೂಡ ಆಗಿದೆ. ಸೊ ಅದಕ್ಕೋಸ್ಕರ ಹೊರಗಡೆ ಕೂತ್ಕೊಂಡಿದ್ವಿ, ಚೆನ್ನಾಗಿ ಗಾಳಿ ಬೀಸ್ತಾ ಇದೆ ಅಂತ ಹೇಳಿ. ಅಮ್ಮು ಕೂಡ ಆಟ ಆಡ್ತಾ ಇದ್ದಾಳೆ. ಸ್ವೀಟಿ, ಅಮ್ಮು ಎಲ್ಲರೂ ಆಟ ಆಡ್ತಾ ಇದ್ದಾರೆ. ಸೊ ನಾನು ಸ್ವಲ್ಪ ಕೆಲವು ಕಾರಣಗಳಿಂದ ವಿಡಿಯೋ ದೊಡ್ಡ ಬ್ಲಾಗ್ ಮಾಡೋಕ್ಕಾಗ್ತಾಯಿಲ್ಲ. ಸೊ ಅದಕ್ಕೋಸ್ಕರ ಇವತ್ತೊಂದು ಚಿಕ್ಕದು ಬ್ಲಾಗ್ ಮಾಡಿ ಹಾಕೋಣ ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ. ಹಾಗೆಯೇ ಸ್ವೀಟಿ ತಣ್ಣಗೆ ಗಾಳಿ ಬೀಸ್ತಾ ಇದೆ ಅಲ್ಲ, ಕೂತ್ಕೊಂಡಿದ್ದಾಳೆ. ಅವಳಿಗೆ ಬೆಳಗ್ಗಿಂದ ಒಳಗಡೆನೇ ಇಟ್ಕೊಂಡಿರ್ತೀವಲ್ವ, ಸೊ ಅವಳಿಗೆ ಬಾಗಿಲು ತೆಗೆದ ತಕ್ಷಣ ಅವಳು ಹೊರಗಡೆ ಬಂದುಬಿಡಬೇಕು. ತಣ್ಣಗೆ ಗಾಳಿ ಬೀಸ್ತಾ ಇದೆ ನೋಡಿ. ಫುಲ್ ಮೋಡ ಆಗಿದೆ, ಆದರೆ ಮಳೆ ಬರ್ತಾ ಇಲ್ಲ. ನನಗನ್ಸುತ್ತೆ ಮಳೆ ಬರಲ್ಲ, ಸುಮ್ಮನೆ ಈ ಥರ ಆಗಿಬಿಟ್ಟು ಹೋಗ್ಬಿಡುತ್ತೆ, ನಾವು ಗಾಳಿಗೆ ಮಳೆ ಹಾರಿಸ್ಕೊಂಡು ಹೋಗುತ್ತೆ ಅನಿಸುತ್ತೆ. ಸೊ ಗಿಡಗಳೆಲ್ಲ, ಬೇರೆ ಗಿಡ ಎಲ್ಲ ತೆಗೆದುಬಿಟ್ಟಿದ್ದೀವಿ. ಬೇರೆ ಗಿಡ ಹಾಕಿದ್ದೀನಿ ಮತ್ತೆ. ಅದನ್ನು ಸ್ವಲ್ಪ ಮೆಣಸಿನ್ಕಾಯಿ ಗಿಡ ಬಂದಿತ್ತಲ್ಲ, ಅದೆಲ್ಲ ಮೆಣಸಿನ್ಕಾಯಿ ಬಂದು ಹೋದ್ಮೇಲೆ ಅದನ್ನೆಲ್ಲ ತೆಗೆದುಬಿಡೋಣ ಅಂತ. ಅದರಲ್ಲೆಲ್ಲ ಕಾಯಿ ಕಚ್ಕೊಂಡಿದೆ. ಇವಾಗ ಅಮ್ಮು ಊರಿಗೆ ಹೋಗಬೇಕಿತ್ತು, ಅವರಮ್ಮ ಬಂದಿಲ್ಲ. ಸೊ ಹೋಗೋಕ್ಕಾಗಿಲ್ಲ. ಅಮ್ಮು ಇನ್ನೊಂದು 2-3 ಡೇಸ್ ಇರ್ತಾಳೆ. ನೋಡಿ ಎಷ್ಟು ಮೋಡ ಆಗಿದೆ. ಬೇರೆ ಯಾವ ಕಡೆನೂ ಮಳೆ ಆಗ್ತಾ ಇದೆ. ನೋಡಿ ತುಂಬ ಮೋಡ ಆಗಿದೆ. ಗಿಡ ಎಲ್ಲ ಫುಲ್ ತೆಗ್ದಾಕ್ಬಿಟ್ಟಿದ್ದೀನಿ. ನಾನು ಕೂತ್ಕೊಂಡಿದ್ದೀನಿ ಇಲ್ಲಿ. ಸ್ನಾನ ಮಾಡೋಕ್ಕೆ ಹೋಗಬೇಕು, ಆದರೆ ಸುಮ್ಮನೆ ಗಾಳಿ ಇತ್ತಲ್ಲ ಅಂತ ಕೂತ್ಕೊಂಡೆ. ಇವಾಗ ಟೈಮ್ ಬಂದು 6:30 ಆಯಿತು. ಇದೇನು ಗೋಲ್ಗಪ್ಪ ಮಾಡಿಕೊಟ್ಟಿದ್ದೆ ನಾನು. ಕಿರಣನೂ ಬಂದ. ಸೊ ಎಲ್ಲ ಗೋಲ್ಗಪ್ಪ ತಿಂತಾ ಇದ್ದಾರೆ. ಅಕ್ಷಯ್ ಬಾ ಅಂತ ಕರಿತಾ ಇದ್ದೀನಿ, ಅವನು ಒಳಗಡೆ ಇದ್ದಾನೆ. ಫೋನ್ ಬಂದಿದೆ, ಫೋನಲ್ಲಿ ಮಾತಾಡ್ತಾ ಇದ್ದಾನೆ. ನಾನು, ಅಮ್ಮು, ಕಿರಣ್, ಸ್ವೀಟಿ ಎಲ್ಲ ತಿಂತಾ ಇದ್ದೀವಿ. ಹಸ್ಬೆಂಡ್ ಇನ್ನೂ ಬಂದಿಲ್ಲ. ಅವರು 7 ಗಂಟೆ 8 ಗಂಟೆ ಆಗುತ್ತೆ. ಅವ್ರು ಬರೋ ತನಕ ಇದೆಲ್ಲ ಪೂರಿ ಎಲ್ಲ ಮೆತ್ತಗಾಗ್ಬಿಡುತ್ತೆ. ಅದಕ್ಕೆ ಅವ್ರಿಗೆ ಆಮೇಲೆ ಮಾಡಿಕೊಡೋಣ ಅಂತ ಹಾಗೆ ಇಟ್ಟಿದ್ದೀನಿ. ಅಕ್ಷಯ್ಗೆ ಇವಾಗ ಮಾಡಿಕೊಟ್ಟಿದ್ದೀನಿ. ಅಕ್ಷಯ್ ಬಂದು ತಿಂತಾ ಇದ್ದಾನೆ. ಸ್ವೀಟಿಗೆ ಒಂದ್ಲಿ ಹಾಲು ಬೇಕು ಅವಳಿಗೆ. ನೋಡಿ, ಹಾಲು ತಿಂತಾ ಇದ್ದಾಳೆ.